ಅಣ್ಣ ಅಣ್ಣ ಏನೇ ಬಂದ್ಯಾ? ಬಾ, ನೀನು ಏನು ತೊಗೊಂಡು ಹೊಡಿಬೇಕು ಹೇಳು, ನಾನು ಹಿಂಗೇನು ಹೇಳಿದ್ದು. ಅಯ್ಯೋ ಅಮ್ಮ, ನೀನು ಸುಮ್ಮನಿರಮ್ಮ, ಎಂತ ಕೆಲಸ ಆಗತ್ತೆ ಗೊತ್ತಾ? ಏನು ಸುಮ್ಮನಿರ್ಬೇಕಾ? ಯಾಕೆ, ಏನಾಯ್ತು? ಯಾಕೆ ಹಂಗೆ ಬಡ್ಕೊತಿದ್ಯಾ? ಎಲ್ಲಿ ಅಣ್ಣನೂ ಕಾಣಿಸ್ತಲ್ಲ, ಅದಕ್ಕೇನೂ ಕಾಣಿಸ್ತದಲ್ಲ, ಎಲ್ಲೋಗಿತ್ತು? ಎಲ್ಲರೂ ಕರಿಯೋರ ಫಸ್ಟು. ಏನು ನೀನು ಇಲ್ಲೇನು ಕೆಲಸದಿಂದ ಬಂದೆ? ಯಾಕೆ ಬಂದೆ ಹೇಳೋ? ಅಯ್ಯೋ ಅಣ್ಣ ಅಣ್ಣ, ನಿಲ್ಸು ಸಾಕು, ನಿನ್ನ ನಾಟಕನ ನೋಡಿದ್ದೀವಿ. ಇದೇ ಥರ ನಾಟಕ ಮಾಡಿ ಮಾಡಿತಾನೆ ನನ್ನ ಮಗಳನ್ನ ಮೋಸ ಮಾಡಿದ್ದು. ಅಯ್ಯೋ ಅಣ್ಣ, ಏನಾಯ್ತು ಗೊತ್ತಾ? ನನ್ನ ಮಗ ಬೆಳಗ್ಗೆ ಹೋದೋನು, ಇವಾಗ ತನಕ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲ ಹುಡುಕ್ತೆ ನಾನು. ಅಲ್ಲಿ ನೋಡಿದ್ರೆ ಆ ಹುಚ್ಚಿದೊಂದು ಕಾಟ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಆ ಹುಚ್ಚಿ ಅವ್ರ ಅಪ್ಪ ಬಂದು ನನ್ನ ಅಳಿಯ ಎಲ್ಲಿ ಅಂತ ಕೇಳಿದ್ರೆ ನಾನು ಏನನ್ನ ಹೇಳೋದು? ಓ, ಇದ್ಯಾವುದೋ ಹೊಸ ನಾಟಕ ಅಂತ ಅನ್ಸುತ್ತೆ. ಯಾಕೆ? ಎಲ್ಲ ಮುಗ್ದೋಯ್ತಾ? ಅದಕ್ಕೆ ಈ ಥರ ಪ್ಲಾನ್ ಮಾಡ್ಕೊಂಡು ಬಂದಿದ್ರ ಅಮ್ಮ ಮಗ ಸೇರಿಕೊಂಡು? ಬೆಳಗ್ಗೆ ಮಗ ಬರೋದಂತೆ, ಇವಾಗ ನನ್ನ ಮಗ ಕಾಣಿಸ್ತಾ ಇಲ್ಲ ಅಂತ ಅಮ್ಮ ಬರೋದಂತೆ. ಇಷ್ಟು ದಿನ ಹೇಗೋ ನಮ್ಮನ್ನು ಯಾಮಾಸ್ತ್ರಿ, ಇನ್ನು ಮುಂದೆ ಯಾಮಾಸಕ್ಕಾಗಲ್ಲ. ಯಾಕಂದರೆ ನಮಗೆಲ್ಲ ಗೊತ್ತಾಗೋದು ನಿಮ್ಮ ಬಗ್ಗೆ. ಏನಣ್ಣ? ಅದಕ್ಕೆ ಏನು ಹೇಳ್ತಿದ್ದೀರೇನು? ನನ್ನ ಮಗ ಇಲ್ಲಿಗೆ ಬಂದಿದ್ನಾ? ಅಮ್ಮ, ಹಾಗಾದ್ರೆ ಅವನು ಇಲ್ಲಿದ್ದಾನ? ಕರೀರಿ, ಮೊದಲು ಕರೀರಿ ಅವನನ್ನ. ಏಯ್ ನಾಟಕದವಳೆ, ಈ ಕಡೆ ತಿರ್ಕೋ. ನಿನ್ನ ಮಗ ಬೆಳಗ್ಗೆ ಬಂದಿದ್ದ ನಿಜ, ಆದರೆ ಅವನು ಹೋಗುದು ಉಪ್ಪು ಹಾಕಿದ್ಲು ನಿಮ್ಮ ಅತ್ತಿಗೆ. ಅದಕ್ಕೆ ಒಂದು ನಿಮಿಷ ನಿಂತ್ಕೊಳ್ದೆ ಹೊಟ್ಟೋದ. ಹಾಂ, ಏನು ಬಂದಿದ್ದು ನನ್ನ ಮಗನ್ನ ಬಾಯಿ ತುಂಬ ಬೈದು ಕಳಿಸ್ಬಿಟ್ರ? ಅಯ್ಯಯ್ಯೋ, ಹಂಗಂದ್ರೆ ಅವನು ಎಲ್ಲೋದ್ನೋ, ಏನಾದ್ನೋ? ಏನ್ರಿ ನಿಮ್ಮ ತಂಗಿ ಇವಾಗ ಕೊಡಿ ಅಂತ ನಾಟಕ ಮಾಡ್ತಾಳೆ ಅಂತ ಎಲ್ಲ ನಮ್ಮ ಎತ್ತಾಕ್ಬಿಟ್ಟು ನಾವೇ ಮಾಡಿದ್ವಿ ಅನ್ನೋ ಹಾಗೆ ಮಾತಾಡ್ತಾಳೆ. ನೋಡ್ತಾ ಇರಿ. ನೀನು ಸುಮ್ಮನಿರ ಅಮೃತ, ಏನು ಮಾತಾಡೋಕೆ ಹೋಗಬೇಡ. ಅವಳು ಏನು ಮಾತಾಡ್ತಾಳೋ ಮಾತಾಡಲಿ, ನೀನು ಏನು ಮಾತಾಡೋಕೆ ಹೋಗಬೇಡ. ಓಹೋ, ಹಾಗಾದರೆ ನನಗಿವಾಗ ಅರ್ಥ ಆಯಿತು. ನನ್ನ ಮಗನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಅವನ್ನೆಲ್ಲ ಓಡೋಗಿ ಮಾಡಿದ್ದೀರಾ ನೀವು. ಹಾಂ, ಬಿಡಲ್ಲ ನಾನು. ನಿಮ್ಮನ್ನ ಇಬ್ಬರು ಸುಮ್ಮನೆ ಬಿಡೋದಿಲ್ಲ. ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಮಗನ ಏನೋ ಮಾಡಿದ್ರ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ. ಹೋಗು, ಮೊದಲು ಆ ಕೆಲಸ ಮಾಡು. ಅಣ್ಣ, ನೀನು ಹಿಂಗೆ ಹೇಳ್ಬೋದಾ? ನಾನು ನಿನ್ನ ಬಿಟ್ಟರೆ ತಾನೇ ಯಾರಿದ್ದಾರೆ? ಏನೋ ತಪ್ಪು ಮಾಡಿದೆ ನಿಜಾನೇ, ಸಾರಿ ಕೇಳಿರ್ತಾನೆ, ದಪ್ಪಾಯ್ತು ಅಂತ ಎಲ್ಲ ಒಪ್ಕೊಂಡು ತಾನೆ. ಈಗ ನನ್ನ ಸೊಸೆ ನನ್ನ ಮನೆಗೆ ಕಳಿಸು, ನನ್ನ ಮಗ ಎಲ್ಲಿದಂತ ಹುಡುಕೋಣ ಪ್ಲೀಸ್ ಅಣ್ಣ. ನೋಡ್ರಾಣಿ, ಇಷ್ಟು ದಿನ ಹೇಗೋ ನಮ್ಮದೇ, ಆದರೆ ನನ್ನ ಮಗಳು ಕುತ್ತಿಗೆ ಕುಯ್ದ ಮೇಲೂ ನಾನು ನಂಬ್ತೀನಿ ಅಂದ್ಕೊಂಡ್ಯಾ? ಲೇ ಮೂರ್ತಿ, ಹೋಗ್ಲಿ ಬಿಡು. ಅವಳೇನು ಬೇರೆಯವಳ? ನೀನು ಹೊರಟಿ ತಂಗಿ ತಾನೇ, ಏನೋ ಕ್ಷಮಿಸ್ಬಿಡೋದಾದ್ರೆ ಹೋಗ್ಲಿ. ಚಿಕ್ಕೋಳಲ್ವಾ, ತಪ್ಪು ಮಾಡಿದಳೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೂ ನೀನು ಅದನ್ನು ಸಾಧಿಸ್ಕೊಂಡಿದ್ರೆ ನಿನ್ನ ಮಗಳ ಜೀವನ ಏನಾಗಬೇಕು ಹೇಳು? ಯೋಚನೆ ಮಾಡಿ ಸ್ವಲ್ಪ. ನಾವು ಹೆಣ್ಣು ಥರಪ್ಪ ಒಂಚೂರು ತಗ್ಗಿ ಬಗ್ಗೆ ನಡಿಬೇಕಾಗುತ್ತೆ. ಇದೆಲ್ಲನೂ ಹೇಳ್ಬೇಕಾದ್ರೂ ಹೇಳ್ಬೇಕು. ಎಲ್ಲಿ ಅವ್ರು ನೋಡು ಹೆಂಗೆ ನಿಂತ್ಕೊಂಡಿದ್ದಾರೆ. ಅದಕ್ಕೆ ನಾನೇ ನಿಂಗೆ ಹೇಳ್ತಾ ಇದ್ದೀನಿ. ಅಮ್ಮ, ನೀನು ಏನು ಮಾತಾಡ್ತಾ ಇದೀಯಾ? ಕಾಸ್ಗಾಗಿ ಇವಳು ಸ್ವಂತ ಅಣ್ಣನ ಮಗಳ ಜೀವನನೇ ತೂಕಕ್ಕಾಕ್ಬಿಟ್ಟಿದ್ದಾಳೆ. ಸಂಬಂಧ ಅನ್ನೋದು ಬರೀ ಹೆಸರಲ್ಲಿ ಮಾತ್ರ ಇತ್ತು, ಆದರೆ ಇವಳು ಮುಖದಿಂದೆ ಸ್ವಾರ್ಥದ ಮುಖ ತೋರಿಸ್ಬಿಟ್ಲಮ್ಮ ಇವಳು. ನೀನು ಮಾಡಿರೋದು ಮದುವೆನೇ ಅಲ್ಲ, ಒಂದು ಹೆಣ್ಣಿನ ಕನಸನ್ನ ಜೀವಂತವಾಗಿ ಹೂತ್ಬಿಟ್ಟೆ. ನನ್ನ ಮಗಳು ಎಷ್ಟು ಕನ್ಸ್ಕೊಂಡಿದ್ಲು, ನಮ್ಮ ಅತ್ತೆ ಮನೆಗೆ ಹೋದರೆ ಹಾಗಿರ್ಬೋದು ಹೀಗಿರ್ಬೋದು ಅಂತ. ಅವಳಿನ್ನ ತನ್ನ ತಾಯಿಗಿಂತಲೂ ಹೆಚ್ಚಾಗಿ ನಂಬಿದ್ಲೇ. ತಾಯಿ ಕೈ ಅಂದರೆ ಮಕ್ಕಳಿಗೆ ನೇರಳಾಗಬೇಕು, ಆದರೆ ನಿನ್ನ ಕೈ ಮಗುನ ಬದುಕನ್ನ ಕತ್ಲೆಗೆ ತಳ್ಬಿಟ್ಟೈತೆ. ದುಡ್ಡಿನ ಮುಂದೆ ನೀನು ಮನುಷ್ಯನ ಮನಸ್ಸೇ ಕಾಣಿಸಿಲ್ಲ ನಿನಗೆ. ನಿನ್ನ ಆಸೆಗೆ ನಿನ್ನ ಮಗನ ನಗುನೇ ಬಲಿಯಾಗೋಗಿದೆ. ಒಂದಿನ ನಿನ್ನ ಮುಖನ ಹೋಗ್ಬಿಟ್ಟು ಕನ್ನಡಿಲಿ ನೋಡ್ಕೊ, ಆವಾಗ ಗೊತ್ತಾಗುತ್ತೆ ನೀನು ಮಾಡೋ ಕೆಲಸ ಎಂಥದ್ದು ಅಂತ. ಛೇ, ಯಾಕೆಂದರೆ ನೀನು ಸಂಬಂಧ ಉಳಿಸಿಲ್ಲ, ವಿಶ್ವಾಸ ಕೊಂದ್ಬಿಟ್ಟಿದ್ಯಾ. ಇವಾಗ ಏನಪ್ಪ ನಿನ್ನ ಮಾತೇ ನಡಿಬೇಕಾ? ನಾನೆಲ್ಲ ನಂಗೆ ಏನು ಕೇಳೋದಿಲ್ಲ ಅಂತೀಯಾ? ಆಗಲಿ ಬಿಡು, ಎಲ್ಲ ಎಂಟಿ ಟ್ರೈನಿಂಗು. ಅವಳು ಹೇಗೆ ಕುಣಿಸ್ತಾಳೋ ಇನ್ನು ಕುಣಿತಾ ಇದೆಯಾ? ಅಮ್ಮ, ನೋಡಿದೆ ನಮ್ಮ ಮಾತಿಗೆ ನಮ್ಮ ಅಣ್ಣನ ಹೇಗೆ ಬದಲು ಮಾಡ್ಬಿಟ್ಟವಳೆ ಅಂತ. ಮೊದಲು ನಮ್ಮಣ್ಣ ನನ್ನ ಮಾತನ್ನು ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದ, ನಾನು ಏನೇ ಕೇಳಿದ್ರು ಇಲ್ಲ ಅಂತಿದ್ದಿಲ್ಲ. ಆದರೆ ಈಗ ನಮ್ಮ ಅದಕ್ಕೆ ಚೆನ್ನಾಗಿ ನಮ್ಮ ಅಣ್ಣನ ತಲೆ ಕಸ್ಬಿಟ್ಟಿದ್ದಾಳೆ. ನೀನೇ ಹೇಳಮ್ಮ, ನಾನು ಇವಳನ್ನ ಅದಕ್ಕೆ ಅಂತ ಕರಿಬೇಕಾ? ಹಾಂ, ಅತ್ತಿಗೆನ ಸ್ಥಾನಕ್ಕೆ ಒಂದು ಬೆಲೆ ಇರುತ್ತೆ, ಗೌರವ ಇರುತ್ತೆ. ಆದರೆ ನೀನು ಆ ಸ್ಥಾನನೇ
ಸ್ವಾರ್ಥದಿಂದ ಕೆಲ್ಸಿದ್ದೀಯ. ನಾದ್ನೆ ಅಂತ ನಂಬಿ ನಿನ್ನ ಮನೆಗೆ ನನ್ನ ಮಗಳನ್ನ ಕಳಿಸಿದ್ದೆ. ಆದರೆ ನೀನು ದುಡ್ಡಿನ ಮೇಲೆ ಆಸೆಗೆ ನನ್ನ ಮಗಳ ಜೀವನನೇ ಚೂರು ಚೂರು ಮಾಡಿಬಿಟ್ಟಿದೆಯಲ್ಲ. ನಿಮ್ಗೆ ಸ್ವಲ್ಪನೂ ಕಣ್ಣನೇ ಇಲ್ವಾ? ಒಂದು ಹೆಣ್ಣಿನ ಕಣ್ಣೀರಿಂದ ಕಟ್ಟಿರೋ ಸುಖ ಯಾವತ್ತೂ ಉಳಿಯಲ್ಲ ಕಣೆ. ಇವತ್ತಿನೂ ಗೆದ್ದಿರ್ಬೋದು, ಆದರೆ ಒಂದಿನ ಇದೇ ನೋವು ನಿನ್ನ ಮನೆ ಬಾಗಿಲೊಳಗೂ ಬರುತ್ತೆ. ನೋಡ್ತಾರೋ, ಸಂಬಂಧ ಉಳಿಸೋಕೆ ಹೃದಯ ಬೇಕಾಗಿಲ್ಲ, ಲೆಕ್ಕ ಹಾಕೋಗೋ ಸಂಬಂಧ ಬೆಲೆ ಎಂದಿಗೂ ಅರ್ಥ ಆಗಲ್ಲ. ನೀನು ಮಾಡಿದ್ದು ತಪ್ಪಷ್ಟೇ ಅಲ್ಲ, ಒಂದು ಹೆಣ್ಣಿನ ಬದುಕಿನ ಮೇಲೆ ಮಾಡಿದ ಅನ್ಯಾಯ. ನನ್ನ ಮಗಳ ಮುಖದಲ್ಲಿ ನಗು ನೋಡಬೇಕು ಅಂತ ಬೆಳೆಸಿದ್ದೆ, ಆದರೆ ನೀನು ಅವಳ ಕಣ್ಣಲ್ಲಿ ಜೀವನ ಪೂರ್ತಿ ಕಣ್ಣೀರಾಕೊಂಗೆ ಮಾಡಿಬಿಟ್ಟಲ್ಲೇ. ಹೆಣ್ಣಾಗುಟ್ಟಿ ಇನ್ನೊಂದು ಹೆಣ್ಣಿನ ಬದುಕಿನ ಬೆಲೆ ನಿಂಗೆ ಗೊತ್ತಾಗೇ ಇಲ್ವಾ? ನೀನು ಹೃದಯ ಕಲ್ಲಿಗಿಡ್ಲಿ ಕಠಿಣ. ಅಣ್ಣನ ಮನೆ ಮಗಳನ್ನೇ ನಂಬಿಕೆ ಇಟ್ಟು ಕಳಿಸಿದ್ದೆ, ನೀನು ಅದನ್ನು ದುಡ್ಡಿಗೆ ಲೆಕ್ಕ ಹಾಕ್ಬಿಟ್ಟಲ್ಲ. ಮದುವೆ ಅಂದರೆ ಮನೆ ಕೊಡೋದಲ್ಲ, ನಿನ್ನ ನನ್ನ ಮಗಳಿಗೆ ಮದುವೆ ನರಕ ಮಾಡಿಬಿಟ್ಟೆ. ತಾಯಿಯಾಗಿ ಮಗನಿಗೆ ಒಳ್ಳೆ ದಾರಿ ತೋರಿಸ್ಬೇಕಾಗಿತ್ತು, ಆದರೆ ನೀನು ಅವನ ಬದುಕನ್ನೇ ಹಾಳು ಮಾಡಿಬಿಟ್ಟೆ. ಅವನಿವತ್ತು ಈ ಸ್ಥಿತಿಲಿ ಇರಬೇಕಾದ್ರೆ ಅದಕ್ಕೆ ಕಾರಣ ನೀನೇ ಆಗಿರುತ್ತೆ ಕಣೆ. ದುಡ್ಡುಗೋಸ್ಕರ ನೀನು ಕೆಲಸ ಮಾಡಿರ್ಬೋದು, ಆದರೆ ಒಂದು ತಾಯಿ ಮುಂದೆ ನಿಂತು ಮಾಡಿದ ನೋವಿಗೆ ಆ ಎಣ್ಣೆಗೆ ಬೆಲೆ ಇರಲ್ಲ ಕಣೆ. ನೀನು ನೋಡ್ತಾ ಇರು ಎಂಥ ನರಕ ಅನುಭವಿಸ್ತೀಯ ಅಂತ. ಹೌದು, ಇವತ್ತೆಲ್ಲ ನನ್ನನ್ನೇ ಕೆಟ್ಟೋಳು ಅಂತ ಮಾತಾಡ್ತೀರಾ, ಆದರೆ ಈ ಸಂಬಂಧ ಮೊದಲಿಗೆ ತಲಾಡ್ಸೋದು ನೀವೇ ತಾನೇ. ಅದನ್ನು ಯಾರೂ ಮರಿಬೇಡಿ. ನಾನು ಯಾರನ್ನು ಬಲವಂತ ಗೆದ್ಕೊಂಡು ಹೋಗಿ ಮದುವೆ ಮಾಡಿಲ್ಲ, ಎಲ್ಲರೂ ಖುಷಿ ಖುಷಿಯಾಗಿ ಮದುವೆ ಮಾಡಿಕೊಟ್ಟಿದ್ದು. ಈಗ ಸಮಸ್ಯೆ ಬಂದಾಗ ನನ್ನ ತಪ್ಪು ಆಗ್ತೀರಾ? ಎಲ್ಲ ತಪ್ಪು ನಾನು ಒಬ್ಬಳೇ ಮಾಡಿದ್ದ, ನೀವೇನು ತಪ್ಪು ಮಾಡಿಲ್ವಾ? ನನ್ನ ಮಗನಿಗೆ ಒಳ್ಳೆ ಬದುಕೊಟ್ಕೊಡ್ಬೇಕು ಅಂತ ಆಸೆ ಪಟ್ಟೆ, ಅದ್ರ ತಪ್ಪೇನಿದೆ? ಎಲ್ಲ ತಾಯಂದ್ರು ಹೀಗೆ ಮಾಡೋದು, ತನ್ನ ಮಗನ ಭವಿಷ್ಯಕ್ಕೋಸ್ಕರನೇ ಯೋಚನೆ ಮಾಡ್ತಾರೆ. ನಾನು ಕೂಡ ಹಂಗೆ ಮಾಡಿದ್ದು, ತಪ್ಪೇನಿದೆ? ಇವತ್ತು ದುಡ್ಡಿನ ಮೇಲೆ ಆಸೆ ಹಾಗೆ ಹೀಗೆ ಅಂತ ಮಾತಾಡ್ತೀರಾ, ಆದರೆ ನಾನೇನು ತಪ್ಪು ಮಾಡಿದೆ? ಈ ಮನೆಗಳ ಸಂಬಂಧಕ್ಕೆ ಯಾರು ಏನು ತಪ್ಪು ಮಾಡೇ ಇಲ್ವಾ? ಅಣ್ಣ ನೀನು ತಪ್ಪು ಮಾಡಿಲ್ವಾ? ನೀನು ನಮ್ಮ ಅತ್ತಿಗೆನ ಹೋಗೋತಾನೆ ಮದುವೆ ಮಾಡ್ಕೊ ಬಂದಿದ್ದು, ಅದನ್ನು ತಪ್ಪಲ್ವಾ? ನನ್ನ ಮೇಲೆ ಕೂಗೋದ್ರಿಂದ ನೀವು ಮಾಡೋ ತಪ್ಪೆಲ್ಲ ಮುಚ್ಚೋಗಲ್ಲ. ನಿಮ್ಮ ಮಗಳ ಜೀವನ ಎಷ್ಟು ಬಗ್ಗೆ ಕಾಳಜಿ ಇದೆಯೋ ನನಗೂ ಅಷ್ಟೇ ಕಾಳಜಿ ಇದೆ. ಮಗಳ ಜೀವನದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಆವಾಗಲೇ ಬೇಡ ಅಂತ ಹೇಳೋಕ್ಕಾಗಿತ್ತು. ಎಲ್ಲ ಒಪ್ಪಿದಾನೆ ಮದುವೆ ಮಾಡಿಕೊಟ್ಟಿದ್ದು. ಹೌದು, ಮದುವೆ ಮಾಡಿಕೊಟ್ಟಿದ್ದು ನಿಜಾನೇ, ನಮ್ಗವಾಗೆಲ್ಲ ಒಪ್ಪಿಗೆ ಇತ್ತು. ಆದರೆ ನೀನು ಇಂಥ ಮೋಸಗಾತಿ ದುಡ್ಡಿನ ದುರಾಸೆ ಇರೋ ಭೂತ ಅಂತ ಯಾರಿಗೆ ಗೊತ್ತಿತ್ತು? ಏನು ನನಗೆ ಮಾತ್ರ ದುಡ್ಡಿನ ಮೇಲೆ ಆಸೆನಾ? ನಿಮಗೇನು ಆಸೆ ಇಲ್ವಾ? ಇದೆ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅದನ್ನು ಸಂಪಾದನೆ ಮಾಡ್ಬೇಕಂದ್ರೆ ಒಳ್ಳೆ ದಾರಿ ಹಿಡಿಬೇಕು. ಹೀಗೆ ನಿಂತರ ಅಡ್ಡ ದಾರಿ ಹಿಡಿತಾರಾ? ಆಯಿತು, ನೋಡ್ತಾರೆ ನಾನು ನಿಮ್ಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ. ನಿಂತ್ಕೊಳ್ಳೆ, ಹೋಗಬೇಡ ರಾಣಿ, ಇಲ್ಲಿ ಕೇಳಿಲ್ಲಿ. ಅಯ್ಯೋ ಲೋ, ಯಾಕೋ ಹೀಗೆ ಮಾಡ್ತೀರಾ? ಪಾಪ ಮನೆಗೆ ಬಂದು ಹೆಣ್ಮಗಳಿಗೆ ಈ ಥರ ಕಣ್ಣೀರು ಹಾಕ್ಸ್ತೀರಾ? ಹಾಂ ನೋಡಪ್ಪ, ಮನೆ ಮಕ್ಳು ಯಾವತ್ತೂ ಕಣ್ಣೀರು ಹಾಕ್ಬಾರ್ದು, ಮನೆಗೆ ಒಳ್ಳೇದಲ್ಲ ಕಣಪ್ಪ, ಒಳ್ಳೇದಲ್ಲ. ನನ್ನ ಮಗಳು ಹೆಣ್ಮಗಳೇ ಅತ್ತೆ, ಅವಳು ಕಣ್ಣೀರು ಹಾಕ್ತಾವಳೆ. ಅವಳ ಕಣ್ಣೀರಿಗೂ ಒಂಚೂರು ಬೆಲೆ ಕೊಡಿ. ನೋಡು, ನಾನೇನಾದರೂ ಹೇಳೋಕ್ಕೋದ್ರೆ ನೀನು ಹೆಂಡತಿ ಹಿಂಗೆ ಅಂತಾಳೆ. ಅಮ್ಮ ದಯವಿಟ್ಟು ನೀನು ಇಷ್ಟದ ತಲೆನೇ ಹಾಕಕ್ಕೆ ಬರಬೇಡ, ಸುಮ್ಮನಿದ್ಬಿಡು. ಏನಾದರೂ ಮುಖಂಡು ಹಾಳಾಗೋಗಿ ನನಗೇನ ಬೇಕು. ಸಂಜು, ಗೀತಾ ನೀನು ಇಲ್ಲಿದೆಯಾ? ನಾನು ನಿಂಗೋಸ್ಕರ ಲೈಬ್ರರಿಯಲ್ಲಿ ಹುಡ್ಕೊಬಂದೆ, ನೀನು ಅಲ್ಲೆಲ್ಲೂ ಕಾಣಿಸಿಲ್ವಲ್ಲ, ಅದಕ್ಕೆ ಕೆಲ್ಸದಂತ ಬಂದೆ. ಹೇಳಿ ಸಂಜು. ನೀನು ಇವಾಗ ಹೇಗಿದ್ದೀಯ ಗೀತಾ? ಆರಾಮಾಗಿದೆಯಾ? ಹಾಂ ಸಂಜು, ಆರಾಮಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಆದರೆ ಆರಾಮಾಗಿರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಗೀತಾ ನೀನು ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಹೀಗೆ ನೀನು ಎಜುಕೇಷನ್ ಬಗ್ಗೆ ಫೋಕಸ್ ಮಾಡು, ಆವಾಗ ನಿನ್ಗೆ ಸ್ವಲ್ಪ ನೆಮ್ಮದಿಯಾಗಿರೋಕ್ಕಾಗುತ್ತೆ. ಸಂಜು, ನೀನು ನಿಮ್ಮ ಅಮ್ಮ ಹೇಳಿದ ಮಾತುಗಳು ನನಗೆ ತುಂಬ ಇಷ್ಟ ಆಯಿತು. ನಾನು ಈ ಬದಲಾವಣೆಗೆ ಕೇಳಿದ್ರಲ್ಲ ಮಾತುಗಳು, ಅದೇ ಕಾರಣ. ಗೀತಾ, ನೀನು ಇಲ್ಲಿ ಕೇಳಕ್ಕೆ ಬಂದೆ. ಯಾಕಿತ್ತ ಹಂಗಂತೀಯ? ನಾನು ನೋಡೋಕ್ಕೆ ಬರಬಾರ್ದಾ? ನಮ್ಮ ಸಂಬಂಧ ಇಷ್ಟಕ್ಕೆ ಮುಗ್ದೈತೆ ಏನು? ಸಂಬಂಧನ? ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧ ಉಳ್ಕೊಂಡೆ ಅಂತ ಬಂದೆ ಇಲ್ಲಿಗೆ. ಎಲ್ಲ ಅವತ್ತೇ ಮುಗಿಸ್ಬಿಟ್ಟಿಯಲ್ಲ, ಇನ್ನೇನು ಉಳಿದಿದೆ? ಯಾಕಿತ್ತ ನಾನಿನ್ನ ಹುಡ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ ಗೊತ್ತಾ? ಆದರೆ ಅಲ್ಲಿ ಅತ್ತೆ ಮಾವನು ಹೀಗೆ ನನ್ನ ಬೈದು ಕಳಿಸ್ಬಿಟ್ರು. ಈಗ ನೀನು ಅದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನಾಳೆ ನಿನ್ನ ಬೈಲಿ. ನನಗಿವಾಗ ನೀನು ನೋಡ್ತಾ ಇದ್ರೆ ಕೋಪಕ್ಕಿಂತ ಹೆಚ್ಚು ನಾಚಿಕೆ ಆಗ್ತಾಯಿದೆ. ಯಾಕೆಂದರೆ ನಾನು ನಂಬಿದ್ದು ನಿನ್ನನೇನಾ? ಹಾಂ, ನಾನು ನನಗೋಸ್ಕರ ಮದುವೆ ಆಗಿಲ್ಲ,
ನಮ್ಮ ಅಪ್ಪ ಅಮ್ಮನ ಮುಖದಲ್ಲಿ ನಗು ನೋಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದುವೆ ಮಾಡಿಕೊಂಡೆ. ನಿನ್ನ ಮದುವೆ ಮಾಡಿಕೊಂಡ್ರೆ ನನ್ನ ತಾಯಿ ತಂದೆಗೆ ಗಂಡು ಮಗು ಇಲ್ಲ ಅನ್ನೋ ಕೊರತೆ ನೀರುಗುತ್ತೆ ಅನ್ನೋ ಎಷ್ಟು ಆಸೆ ಇಟ್ಕೊಂಡಿದೆ ಗೊತ್ತಾ ನಾನು ನಿನಗೆ. ಆದರೆ ನೀನು ಏನು ಮಾಡಿದೆ? ನೀನು ನಂಬಿ ಬಂದಿದ್ದು ನನಗೆ ಅದರಲ್ಲಿ ಕೈ ಕೊಟ್ಟು ಇಷ್ಟು ಮೋಸ ಮಾಡ್ತೀಯಲ್ಲ. ಛೇ, ಇವಾಗ ತಲೆ ದಗ್ಸ್ತೀಯಾ? ತಲೆ ದಗ್ಸ್ಬೇಕಾಗೋದು ನೀನಲ್ಲ, ನಿನ್ನ ನಂಬಿ ಮದುವೆ ಮಾಡ್ಕೊಂಡಲ್ಲ ನಾನು. ಇಷ್ಟೆಲ್ಲ ಆದಮೇಲೂ ಮತ್ತೆ ಇವತ್ತು ಬಂದು ನನ್ನ ಮುಂದೆ ನಿಂತಿದೆಯಲ್ಲ, ಒಂದು ವಿಷಯ ಹೇಳ್ತೀನಿ ನೆನ್ಪಿಟ್ಕೊ. ನಿನ್ನ ಕಳ್ಕೊಂಡು ನೋವುಗಿದ್ಲು ನಿನ್ನಂತ ಒಂದು ನಂಬದ್ನಲ್ಲ ಅಂತ ನೋವು ಜಾಸ್ತಿ ನನಗೆ. ಇನ್ನು ಮುಂದೆ ಯಾವತ್ತೂ ನನ್ನ ಕಣ್ಮುಂದೆ ಬರಬೇಡ. ಹೊಟ್ಟೋಗ್ಬಿಡು. ಸಂಜು, ನಡಿ, ನಾವು ಹೊಟ್ಟೋಗೋಣ ಇಲ್ಲಿಂದ. ನೋಡು ಸೀನಾ ಅವರೇ, ದಯವಿಟ್ಟು ಇನ್ನು ಮುಂದೆ ಅವಳಿಗೆ ಲೈಫಲ್ಲಿ ಬರಬೇಡಿ. ಅವಳು ಏನೋ ಸಾಧನೆ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದಾಳೆ. ಮತ್ತೆ ನೀವು ಬಂದು ಅವಳ ಜೀವನ ಹಾಳು ಮಾಡಬೇಡಿ. ಇದನ್ನೆಲ್ಲ ಹೇಳೋಕ್ಕೆ ನೀನು ಯಾವನೋ? ನಾನು ಬರ್ತೀನಿ, ಅವಳ ಜೊತೆ ಮಾತಾಡ್ತೀನಿ. ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರು? ನಾನು ಅವಳಿಗೆ ತಾಳಿ ಕಟ್ಟಿದ ಗಂಡ. ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ನೀವು ತಾಳಿ ಕಟ್ಟಿರೋದು, ಎಷ್ಟು ಜನ ಕಟ್ಟಿದ್ದೀರಾ, ಏನು ಮಾಡಿದ್ದೀರಾ ಅಂತ ಎಲ್ಲ ಗೊತ್ತು. ಅದು ನನ್ನ ಪರ್ಸ್ನಲ್ಲು. ಅದನ್ನು ಕೇಳೋಕ್ಕೆ ನೀನು ಯಾವನೋ ಅಂತ. ನಾನು ಗಂಡಸು ಕಣೋ, ಏನು ಬೇಕಾದರೂ ಮಾಡ್ತೀನಿ. ಎಷ್ಟು ಜನ ಬೇಕೋ ತಾಳಿ ಕಟ್ತೀನಿ, ಎಷ್ಟು ಜನ ಬೇಕಾದ್ರೂ ಮದುವೆ ಮಾಡ್ಕೊತೀನಿ. ಅದನ್ನು ನನ್ನ ಇಷ್ಟ. ಹೌದೌದು, ಗಂಡಸಾಗಿರೋದು ಮಾತ್ರನೇ ಸಾಧಕ. ಗಂಡಸಾಗಿ ಹುಟ್ಟಿದ್ಮೇಲೆ ಎಷ್ಟು ಜನ ಬೇಕಾದ್ರೂ ಮದುವೆ ಮಾಡ್ಕೋಬೋದಾ? ಈ ಯಾರೇ ನಿಮ್ಗೆ ಹೇಳಿದ್ದು? ನಾನು ಗಂಡಸಾಗಿ ಹುಟ್ಟಿದ್ದೀನಿ ಒಂದೇ ಒಂದು ಕಾರಣಕ್ಕೆ 10 ಜನ ಮದುವೆ ಮಾಡ್ಕೊಬಿಟ್ರೆ ಆಗಲ್ಲಪ್ಪ. ಪಾಪ ಅವಳ ಮೇಲೆ ಎಷ್ಟು ನಂಬಿಕೆ ಇಟ್ಟು ಬಂದಿದ್ಲು. ಅವಳಿಗೆ ಸಿಕ್ಕೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಅವಳನ್ನ ಕಳ್ಕೊಂಬಿಟ್ಟಿಯಲ್ಲ ನೀನು ಗಂಡಸು. ಏನೋ ನೀನು ನೋಡಿಕೊಂಡು ಆಡ್ಕೊಂಡು ನಗ್ತಾ ಇದೆಯಾ? ಓ, ನನಗೆ ಇವಾಗ ಅರ್ಥ ಆಯಿತು ಅವಳಿಗೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಅಂತ. ಅವಳಿಂದೆ ನೀನಿದೆಯಲ್ಲ, ಅದಕ್ಕೆ ಅವಳಿಗೆ ಇಷ್ಟೊಂದು ಧೈರ್ಯ. ಹೌದು, ಹಾಗೆ ಅನ್ಕೋ. ಅವಳಿಂದೆ ನಾನೊಬ್ಬನೇ ಅಲ್ಲ, ನಮ್ಮಮ್ಮ, ಅವರಪ್ಪ, ಅಮ್ಮ, ಅವ್ರ ತಂಗಿ ಎಲ್ಲರೂ ಇದ್ದೀವಿ. ಆದರೆ ನಿನ್ನಿಂದ ಇರ್ತಾರೆ. ನೀನು ಹೇಳ್ದಲ್ಲ ದೊಡ್ಡ ಗಂಡಸು ನಾನು ಅಂತ. ಹೋಗು, ಅದು ಎಷ್ಟು ಜನ ಬೇಕೋ ಅಷ್ಟು ಜನ ಮದುವೆ ಮಾಡ್ಕೊಂಡು ಆರಾಮಾಗಿರು. ಅವ್ರ ತಂಟೆಗೆ ಯಾಕೆ ಬರ್ತೀಯ? ನೋಡ್ಕೊತೀನಿ. ನೀನು ಎಷ್ಟು ದಿನ ಅವಳು ಹಿಂದೆ ಇರ್ತೀಯ ಅಂತ ನಾನು ನೋಡ್ತೀನಿ. ಅವಳು ಕಾಲು ಕಾಯ್ತು ಅಂತ ಹೇಳ್ತೀಯಲ್ಲ, ಕಾಯಿ ಎಷ್ಟು ಕಾಲು ಕಾಯ್ತೀಯೋ ಕಾಯ್ತಾ ಇರು. ನಾನು ನಿನ್ನ ನೋಡ್ಕೊತೀನಿ ಮಗನೇ. ಏಯ್, ಇಷ್ಟೊತ್ತು ಗೌರವ ಕೊಟ್ಟೆ, ಯಾಕೆಂದರೆ ಸಂಬಂಧದಲ್ಲಿ ಗೀತನಿಗೆ 1-2 ದಿನದ ಮಟ್ಟಿಗೆ ಗಂಡನಾಗಿದ್ದೆ ಅಂತ. ಈಗ ಅವಳೇನ ಬೇಡ ಅಂತ ಹೋಗಿದ್ದಾಳೆ. ನಿನ್ನ ನಾನೇ ಹಿಂಗೆ ಮರ್ಯಾದೆ ಕೊಡಲಿ? ಗೆಟ್ ಔಟ್. ಮತ್ತೊಂದು ಸರಿ ಕಾಲೇಜ್ ಕಾಂಪೌಂಡ್ ಒಳಗೆ ಕಾಲಿಟ್ಟಿಯೋ ಕಾಲು ಮುರಿದಾಕ್ಬಿಡ್ತೀನಿ. ಹೋಗೋ ಆಚೆ. ಸೆಕ್ಯೂರಿಟಿ, ಇವನ್ನ ಹೋಗ್ದ ಆಚೆ ಹಾಕಿ. ಏಯ್, ಬೇಡ ಕಣೋ, ನನ್ನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಹೋಗೋ, ಫಸ್ಟ್ ಹೋಗೋ.